ಯಾರು ಸರ್ಕಾರ ಜಾರಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂತ ಪಾಲಿಸಿಗಳನ್ನ ಟೀಕೆ ಮಾಡ್ತಾರೆ, ಯಾರು ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾರೆ, ಯಾರು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾರೆ ಅಂತವರನ್ನೂ ಕೂಡ ಜೈಲಿಗೆ ಹಾಕುವಂತಹ ಕಾನೂನನ್ನ ಕಾನೂನಾತ್ಮಕವಾಗಿ ಜಾರಿಗೆ ತರಲಿ ಕೊಟ್ಟಿದೆ ಸಂಗತಿಗಳ ಶರಣ. ಇವತ್ತು ನಾನ್ ಮಾತಾಡ್ಲಿಕ್ಕೆ ಬಂದಿರ್ತಕ್ಕಂಥ ಬಹಳ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಬಿಜೆಪಿ ಸರ್ಕಾರ ಬಂದಾಗಿಂದನೂ ಕೂಡ ಸಂವಿಧಾನಕ್ಕೆ ಯಾವುದೇ ಮರ್ಯಾದೆಗಳನ್ನ ಕೊಡದೆ ಸಂವಿಧಾನಕ್ಕೆ ವಿರೋಧವಾಗಿರ್ತಕ್ಕಂತಹ ಎಲ್ಲಾ ಕಾನೂನುಗಳನ್ನು ಕೂಡ ಜಾರಿ ಮಾಡ್ಲಿಕ್ಕೆ ಕೊಟ್ಟಿದೆ. ಬಿಜೆಪಿ ಸರ್ಕಾರ ಜಾರಿ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂತಹ ಎಲ್ಲಾ ಕಾನೂನುಗಳು, ಎಲ್ಲಾ ನೀತಿಗಳು ಕೂಡ ಮನುಸ್ಮೃತಿಯನ್ನ ಎತ್ತಿಡಿಯುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಅದು ಯಾವ ರೀತಿ ಅಂತ ಹೇಳಿದ್ರೆ ಸಾಕಷ್ಟು ಉದಾಹರಣೆಗಳಿದೆ. ಅದರಲ್ಲಿ ಈ ಹಿಂದೆ ಜಾರಿ ಮಾಡಿದಂತಹ ಒಂದೆರಡು ಉದಾಹರಣೆಗಳನ್ನ ನಾವು ನೋಡೋದಾದ್ರೆ, ಮತಾಂತರ ಹಕ್ಕು ನಿಷೇಧ ಕಾಯ್ದೆನ ಜಾರಿ ಮಾಡ್ತು. ಇದು ಭಾರತದ ಸಂವಿಧಾನದ ಆರ್ಟಿಕಲ್ 25ನ ಉಲ್ಲಂಘನೆ ಮಾಡುವಂತಹ ನೇರವಾದ ಕಾನೂನು ಆಗಿರ್ತದೆ. ಅಷ್ಟೇ ಅಲ್ಲದೆ ಇಂತಹ ಸಾಕಷ್ಟು ಕಾನೂನುಗಳನ್ನ ಜಾರಿ ಮಾಡುವಂತಹ ಕೆಲಸ ಆಗಿದೆ. ಈಗ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಬಿಜೆಪಿ ಸರ್ಕಾರ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂತಹ ಸಂವಿಧಾನದ ವಿರೋಧಿ ನಡೆ ಮತ್ತೆ ಸಂವಿಧಾನದ ವಿರೋಧಿ ಕಾನೂನು ಏನು ಅಂತ ಹೇಳಿದ್ರೆ, ಮಹಾರಾಷ್ಟ್ರ ವಿಶೇಷ ಕಾನೂನು ಭದ್ರತಾ ಮಸೂದೆ ಅನ್ನುವಂತಹ ಒಂದು ಕಾನೂನಿನೊಂದಿಗೆ ಎರಡು ವಿಚಾರಗಳನ್ನ ಇಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ. ಆ ಎರಡು ವಿಚಾರಗಳು ಕೂಡ ಸಂವಿಧಾನದ ವಿರೋಧಿ ನಡೆ ಅನ್ನೋಂತ ವಿಚಾರಗಳನ್ನ ನಾನು ಇಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕಾನೂನು ಅವರು ಜಾರಿ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಯಾರು ಸರ್ಕಾರ ಜಾರಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಪಾಲಿಸಿಗಳನ್ನ ಟೀಕೆ ಮಾಡ್ತಾರೆ ಅಂತವರನ್ನ ನೇರವಾಗಿ ಜೈಲಿಗೆ ಹಾಕುವಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಕೊಟ್ಟಿದೆ. ಮತ್ತಿನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಯಾರು ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾರೆ, ಯಾರು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾರೆ ಅಂತವರನ್ನೂ ಕೂಡ ಜೈಲಿಗೆ ಹಾಕುವಂತಹ ಕಾನೂನನ್ನ ಕಾನೂನಾತ್ಮಕವಾಗಿ ಜಾರಿಗೆ ತರಲಿ ಕೊಟ್ಟಿದೆ. ಈ ಎಲ್ಲಾ ಕಾನೂನುಗಳು ಯಾವ ಮೂಲದಿಂದ ಬಂದು ಅನ್ನುವಂತಹ ವಿಚಾರಗಳನ್ನ ನಾವು ತಿಳ್ಕೊಂತ ಹೋದ್ರೆ, ಇದೆಲ್ಲವೂ ಕೂಡ ನೇರವಾಗಿ ಮನುಸ್ಮೃತಿಯ ಮೂಲಕ ಬಂದಂತಹ ಕಾನೂನುಗಳು. ಭಾರತ ದೇಶದ ಸಂವಿಧಾನ ಜಾರಿಯಾಗೋದಕ್ಕಿಂತ ಮುಂಚಿತವಾಗಿ ಭಾರತ ದೇಶದಲ್ಲಿ ಎಷ್ಟು ದುಷ್ಟ ಸಿದ್ಧಾಂತಗಳಿತ್ತು ಅನ್ನುವಂತಹ ವಿಚಾರಗಳು ಸಾಕಷ್ಟು ಮಂದಿಗೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಆ ಎಲ್ಲಾ ದುಷ್ಟ ಸಿದ್ಧಾಂತಗಳನ್ನ, ಎಲ್ಲಾ ದುಷ್ಟ ಕಾನೂನುಗಳನ್ನ, ಎಲ್ಲಾ ದುಷ್ಟ ಪರಿಸ್ಥಿತಿಗಳನ್ನ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸುವಂತ ಕೆಲಸ ಮಾಡ್ತೀನಿ. ಆದ್ರೆ ಈಗ ನಾನು ಯಾವ ಎರಡು ವಿಚಾರಗಳನ್ನ ತೆಗೆದುಕೊಂಡಿದ್ದೇನೆ ಆ ಎರಡು ವಿಚಾರಗಳನ್ನಷ್ಟೇ ಕುರಿತು ಮಾತಾಡ್ತೀನಿ. ಮನುಸ್ಮೃತಿ ಜಾರಿಯಲ್ಲಿರ್ತಕ್ಕಂಥ ಸಮಯದಲ್ಲಿ ರಾಜಪ್ರಭುತ್ವ ಆಳ್ವಿಕೆ ಮಾಡ್ತಿರ್ತಾರೆ. ಆ ರಾಜಪ್ರಭುತ್ವದಲ್ಲಿ ಯಾರು ರಾಜರ ವಿರುದ್ಧವಾಗಿ ಮಾತಾಡ್ತಾನೆ, ರಾಜ ತಪ್ಪು ಮಾಡಿದ್ರು ಕೂಡ ಸರಿ ಅಥವಾ ಸರಿ ಮಾಡಿದ್ರು ಕೂಡ ಸರಿ, ಅವನನ್ನ ಟೀಕಿಸುವಂತಹ ಕೆಲಸ ಮಾಡಿದ್ರೆ, ಅವನ ವಿರುದ್ಧವಾಗಿ ಮಾತಾಡುವಂತಹ ಕೆಲಸ ಮಾಡಿದ್ರೆ, ಅವನನ್ನ ನೇರವಾಗಿ ಸಾಯಿಸುವಂತಹದ್ದಾಗಿರ್ಬೋದು, ಅವನ ನಾಲಿಗೆಯನ್ನ ಕತ್ತರಿಸುವಂತಾಗಿರ್ಬೋದು, ಅವನ ಅಂಗಾಂಗಗಳನ್ನ ಕತ್ತರಿಸುವಂತಹ ಕೆಲಸಗಳಾಗಿರ್ಬೋದು, ಇಂತಹ ಕೆಲಸಗಳಿಗೆ ಕೈ ಹಾಕ್ತಾ ಇದ್ರು. ಅದೇ ಮನುಸ್ಮೃತಿ ಹೇಳ್ತಕ್ಕಂತಹ ವಿಚಾರಗಳನ್ನ ನೇರವಾಗಿ ಸಂವಿಧಾನದ ಆಶಯಗಳನ್ನ ಬದಿಗೊತ್ತು ಸರ್ಕಾರವನ್ನ ಯಾರು ಟೀಕೆ ಮಾಡ್ತಾರೆ, ಸರ್ಕಾರದ ವಿರುದ್ಧ ಯಾರು ಪ್ರತಿಭಟನೆ ಮಾಡ್ತಾರೆ ಅಂತಹವರನ್ನ ಇವತ್ತು ಬಿಜೆಪಿ ಸರ್ಕಾರ ಜೈಲಿಗೆ ಹಾಕ್ಲಿಕ್ಕೆ ಹೊರಟಿದೆ. ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಹೊರಟಿದೆ, ಮತ್ತೆ ಅವರಿಗೆ ದಂಡವನ್ನ ವಿಧಿಸುವಂತಹ ಕೆಲಸ ಮಾಡ್ಲಿಕ್ಕೆ ಹೊರಟಿದೆ. ಈ ಎರಡು ಪ್ರಮುಖ ವಿಚಾರಗಳು, ಯಾವ ಆಡಳಿತ ಸರ್ಕಾರಗಳು ಮನುಷ್ಯ ವಿರೋಧಿ ನೀತಿನ ಅನುಸರಿಸುವಂತಹ ಕೆಲಸ ಮಾಡುತ್ತೆ, ಸಂವಿಧಾನವನ್ನು ಕೂಡ ವಿರೋಧಿಸುವಂತಹ ಕೆಲಸ ಮಾಡುತ್ತೆ, ಅಂತಹ ಸಮಯದಲ್ಲಿ ವಿರೋಧ ಪಕ್ಷಗಳು ಮತ್ತೆ ಸಾಮಾನ್ಯ ನಾಗರಿಕರು ಮತ್ತೆ ಪ್ರಗತಿಪರರು ಎಲ್ಲರೂ ಕೂಡ ಸೇರಿ ಆ ಒಂದು ಕಾನೂನನ್ನ ಟೀಕೆ ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ. ಆದ್ರೆ ಈಗ ಮಹಾರಾಷ್ಟ್ರ ಸರ್ಕಾರ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಏಕಸ್ವಾಮ್ಯ ವ್ಯವಸ್ಥೆ. ಅದು ಯಾಕೆ ಅಂತ ಹೇಳಿದ್ರೆ, ಅವ್ರು ಮಾಡ್ತಕ್ಕಂತಹ ಯಾವುದೇ ಕೆಲಸಗಳನ್ನ, ಯಾವುದೇ ಕಾರ್ಯಗಳನ್ನ ಟೀಕೆ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಬಿಜೆಪಿ ಪಕ್ಷ ಎಷ್ಟರ ಮಟ್ಟಿಗೆ ಸಂವಿಧಾನವನ್ನ ತಿರಸ್ಕರಿಸಿ ಈ ಒಂದು ಮನುಸ್ಮೃತಿಯನ್ನು ಜಾರಿ ಮಾಡ್ಲಿಕ್ಕೆ ಹೊರಟಿದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದೆ. ಸಂಗತಿಗಳೇ, ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಬಿಜೆಪಿ ಸರ್ಕಾರ ಆಳ್ವಿಕೆ ಮಾಡ್ತಾ ಇರ್ಬೋದು, ನಾಳೆ ದಿನ ಆ ಒಂದು ಸ್ಥಳಕ್ಕೆ ಕಾಂಗ್ರೆಸ್ ಸರ್ಕಾರ ಏನಾದ್ರು ಬಂತು ಅಂತಂದ್ರೆ ಅದನ್ನ ಬದಲಾವಣೆ ಮಾಡ್ತಾರೋ ಬಿಡ್ತಾರೋ ಅದು ಎರಡನೇದು. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ್ರು ಕೂಡ ಆ ಒಂದು ನೀತಿಯನ್ನ, ಆ ಒಂದು ಮಸೂದೆಯನ್ನ ವಾಪಸ್ ತಗೊಳ್ಳದೆ ನಮ್ಮ ಸರ್ಕಾರವನ್ನ ಯಾರಾದ್ರೂ ಟೀಕೆ ಮಾಡ್ತಾರೆ, ನಮ್ಮ ಸರ್ಕಾರವನ್ನ ಕೆಣಕ್ತಾರೆ, ನಮ್ಮ ಸರ್ಕಾರದ ವಿರುದ್ಧ ಮಾತಾಡ್ತಾರೆ ಅನ್ನುವಂತಹ ವಿಚಾರಗಳನ್ನ ಇಟ್ಕೊಂಡು ಅವರು ಕೂಡ ಅದನ್ನೇ ಮುಂದುವರಿಸ್ಕೊಂಡು ಹೋದ್ರೆ ಸಮಾಜ ಯಾವ ದಿಕ್ಕಿಗೆ ತಲುಪುತ್ತೆ ಅನ್ನುವಂಥದ್ದನ್ನ ಎಲ್ಲ ಸಾಮಾನ್ಯ ನಾಗರಿಕರು ಕೂಡ ಇವತ್ತು ಯೋಚನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೇನಾದ್ರೂ ಸರ್ಕಾರಗಳನ್ನ ಟೀಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಒಂದು ಸರ್ಕಾರಗಳು ತೆಗೆದುಕೊಳ್ತಕ್ಕಂತಹ ಜನ ವಿರೋಧಿ ನೀತಿಗಳು ಮತ್ತೆ ಸಂವಿಧಾನ ವಿರೋಧಿ ನೀತಿಗಳು, ಪ್ರಜಾಪ್ರಭುತ್ವ ವಿರೋಧಿ ನೀತಿಗಳಿಗೋಸ್ಕರ ನಾವು ಸರ್ಕಾರವನ್ನ ಟೀಕೆ ಮಾಡ್ತೇವೆ. ಅಂತಹ ಟೀಕೆಗಳನ್ನ ಮಾಡಿದ್ರೆ ನಮ್ಮನ್ನ ಅರೆಸ್ಟ್ ಮಾಡಿ ನಮ್ಮನ್ನ ಬಂಧಿಸಿ ಜೈಲಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಯಾವ ವ್ಯವಸ್ಥೆ ಇಲ್ಲಿ ಇದೆ? ಇದು ನಿಜವಾಗ್ಲೂ ಕೂಡ ಭಾರತ ದೇಶಕ್ಕೆ ಅಂಟಿರ್ತಕ್ಕಂತ ದೊಡ್ಡ ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಲ್ಲ. ಆ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರವು ಕೂಡ
ಆ ಒಂದು ತುರ್ತು ಪರಿಸ್ಥಿತಿಯನ್ನ ಅನೌನ್ಸ್ ಮಾಡಿ ಆ ತುರ್ತು ಪರಿಸ್ಥಿತಿಯನ್ನ ಏರುವಂತ ಕೆಲಸ ಮಾಡಿದ್ರು. ಆದ್ರೆ ಇಲ್ಲಿ ಬಿಜೆಪಿ ಮಾಡ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನೇರವಾಗಿ ಸಂವಿಧಾನವನ್ನ ಉಲ್ಲಂಘನೆ ಮಾಡೋದ್ರ ಮೂಲಕ ಸಂವಿಧಾನದ ಆರ್ಟಿಕಲ್ 19ರ ಆಶಯಗಳನ್ನ, ಸಂವಿಧಾನದ ವಿರೋಧಿ ನೀತಿಗಳನ್ನ ಮತ್ತೆ ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನ ಅನುಸರಿಸಿ ಆ ಮನುಸ್ಮೃತಿಯ ಆಶಯಗಳನ್ನ ಎತ್ತಿಡಿಯುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು ಖಂಡಿತವಾಗಿಯೂ ಕೂಡ ನಾಚಿಕೆಗೇಡಿನ ಸಂಗತಿ ಈ ಒಂದು ಬಿಜೆಪಿ ಸರ್ಕಾರಕ್ಕೆ. ಈ ದೇವೇಂದ್ರ ಫಡ್ನವೀಸ್ ಆಗಿರ್ಬೋದು, ಮತ್ತೆ ಅಲ್ಲಿರ್ತಕ್ಕಂಥ ಎಲ್ಲಾ ಸಚಿವ ಸಂಪುಟದವರು ಕೂಡ ಆಗಿರ್ಬೋದು, ನಾಳೆ ದಿನ ಈಗೂ ಕೂಡ ಆಗ್ಬೋದು, ಏನಾದ್ರೂ ಮುಖ್ಯಮಂತ್ರಿಗಳು ಏನಾದ್ರೂ ತಪ್ಪು ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅಥವಾ ಅಲ್ಲಿ ಇದ್ದಂತಹ ಸಚಿವರು ಏನಾದ್ರೂ ತಪ್ಪು ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅದೇ ಪಕ್ಷದ ಯಾರಾದ್ರೂ ಶಾಸಕರು ಏನಾದ್ರೂ ಅವರ ವಿರುದ್ಧವಾಗಿ ಮಾತಾಡುವಂತಹ ಕೆಲಸನ ಮಾಡಿದ್ರೆ, ಅವ್ರನ್ನ ಟೀಕೆ ಮಾಡುವಂತಹ ಕೆಲಸಗಳನ್ನ ಮಾಡಿದ್ರೆ, ಅದು ವೈಯಕ್ತಿಕವಾಗಲ್ಲ ನಾನು ಹೇಳ್ತಾ ಇರೋದು, ಈ ಒಂದು ಸರ್ಕಾರದ ನೀತಿಗಳನ್ನ ಟೀಕೆ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದಾಗ ಅವರು ಕೂಡ ಅರೆಸ್ಟ್ ಆಗುವಂತಹ ಎಲ್ಲ ಕೆಲಸಗಳು ಕೂಡ ಮಾಡುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಜವಾಗಿಯೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಸೇರಿ ಈ ಒಂದು ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿಯುವಂತಹ ಕೆಲಸಗಳನ್ನ ಮಾಡಬೇಕು.